ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ರಾಜಕೀಯ ಅಂದ್ರೇನೆ ಅದು ಸುಳ್ಳುಗಾರರ ಸಮೂಹ ಅಂತ ಹೇಳಬಹುದು. ಚುನಾವಣೆ ಗೆಲ್ಲೋದಕ್ಕೂ ಸುಳ್ಳು ಆಶ್ವಾಸನೆಯನ್ನು ಕೊಡ್ತಾರೆ. ವಿರೋಧಿಗಳ ಮೇಲೆ ಸುಳ್ಳು ಆರೋಪವನ್ನು ಹೊರಿಸಿ ಅವರನ್ನ ಸಿಕ್ಕಾಕಿಸ್ತಾರೆ. ಜನರನ್ನ ಸುಳ್ಳುಗಳ ಮೂಲಕ ಯಾಮಾರಿಸಿ ಅಧಿಕಾರವನ್ನು ಗಿಟ್ಟಿಸ್ತಾರೆ. ಸುಳ್ಳುಗಳ ಮೂಲಕ ಗಲಭೆಯನ್ನು ಎಬ್ಬಿಸ್ತಾರೆ, ಹಗರಣಗಳನ್ನು ಮಾಡ್ತಾರೆ. ಹೀಗೆ ರಾಜಕೀಯದಲ್ಲಿ ಶುದ್ಧತೆ ಅನ್ನುವಂಥದ್ದು ಕಾಣೋದು ಬಹಳ ಅಂದ್ರೆ ಬಹಳ ಕಷ್ಟ ಇದೆ. ಮೋದಿಜಿ ಅವಧಿಯಲ್ಲಿ ರಾಜಕೀಯ ರಂಗ ಏನಿದೆ ಅದು ಕ್ಲೀನ್ ಆಗ್ತಾ ಇದೆ ಅಂತ ಹೇಳಬಹುದು. ಮೋದಿಜಿ ಸಂಪುಟದಲ್ಲಿ ನಾವು ಎಂದೆಂಥ ದಕ್ಷ, ಅದೇ ರೀತಿ ಪ್ರಾಮಾಣಿಕ ಮಂತ್ರಿಗಳನ್ನು ನೋಡಿದ್ದೀವಿ ಅಂಡ್ ನೋಡ್ತಾ ಇದ್ದೀವಿ ಕೂಡ. ಆದರೆ ಕಾಂಗ್ರೆಸ್ ಅವಧಿಯಲ್ಲಿ ನೋಡಿದ ಎಲ್ಲವೂ ಕೂಡ ಬರೀ ಸುಳ್ಳರು, ಬರೀ ಭ್ರಷ್ಟರು. ಇವತ್ತಿಗೂ ಕೂಡ ಅವರ ಅದೆಷ್ಟೋ ಸುಳ್ಳುಗಳು ಬಯಲಾಗ್ತಾನೆ ಇವೆ, ಅದೆಷ್ಟೋ ಹಗರಣಗಳು ಹೊರಗೆ ಬರ್ತಾನೆ ಇವೆ. ಪ್ರಸ್ತುತ ರಾಜಕೀಯದಲ್ಲಿ ಅತಿ ದೊಡ್ಡ ಸುಳ್ಳುಗಾರ ಯಾರು ಅಂತ ಕೇಳಿದ್ರೆ ಬಹುಶಃ ಎಲ್ಲರೂ ಹೇಳುವಂತ ಒಂದು ಉತ್ತರ ಅಂತ ಹೇಳಿದ್ರೆ ಅದು ರಾಹುಲ್ ಗಾಂಧಿ. ವೀಕ್ಷಕರೇ, ನೀವು ರಾಹುಲ್ ಗಾಂಧಿ ಹೇಳಿರುವಂತಹ ಅತಿ ದೊಡ್ಡ ಸುಳ್ಳುಗಳ ಪಟ್ಟಿಯನ್ನ ಒಂದ್ಸಲ ನೋಡ್ಲೇಬೇಕು. ನಾನು ಹೇಳ್ತಾ ಹೋಗ್ತೀನಿ, ದಯವಿಟ್ಟು ಕೊನೆಯ ತನಕ ಕೇಳಿಸ್ಕೊಳ್ಳಿ. ಸುಳ್ಳು ನಂಬರ್ 1, ರಾಹುಲ್ ಗಾಂಧಿ ಮೋದಿ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪಕ್ಕೆ ಬಳಸಿದಂತಹ ಸುಳ್ಳು ಯಾವ್ದು ಹೇಳಿ? ಎಸ್, ರಫೇಲ್ ಯುದ್ಧ ವಿಮಾನ ಖರೀದಿಯಲ್ಲಿ ಭ್ರಷ್ಟಾಚಾರವನ್ನ ಮಾಡಿದ್ದಾರೆ. ಹೀಗಂತ ರಾಹುಲ್ ಗಾಂಧಿ ಒಂದು ಸುಳ್ಳು ಕಥೆಯನ್ನ ಕಟ್ಟಿ ಅದನ್ನ ಬಿಟ್ಟು ಬಿಡ್ತಾರೆ. 2017ರ ಗುಜರಾತ್ ಎಲೆಕ್ಷನ್ ಅಲ್ಲೂ ಕೂಡ ಇದೇ ಅಸ್ತ್ರವನ್ನ ಬಳಸ್ತಾರೆ. 2019ರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇದೇ ಅಸ್ತ್ರವನ್ನ ಬಳಸ್ತಾರೆ. ಆದರೆ 2019ರಲ್ಲಿ ಆನರೇಬಲ್ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡುತ್ತೆ. ಏನಂತ? ರಫೇಲ್ ಡೀಲ್ನಲ್ಲಿ ಯಾವುದೇ ರೀತಿಯಾದಂತಹ ಅವ್ಯವಹಾರ ಅಥವಾ ಯಾವುದೇ ರೀತಿಯಾದಂತಹ ಭ್ರಷ್ಟಾಚಾರ ನಡೆದಿಲ್ಲ. ಖರೀದಿ ಪ್ರಕ್ರಿಯೆ ಸಂಪೂರ್ಣ ಪಾರದರ್ಶಕವಾಗಿ ನಡೆದಿದೆ. ಹೀಗಂತ ಸುಪ್ರೀಂ ಕೋರ್ಟೇ ಹೇಳುತ್ತೆ. ಆ ನಂತರ ಪಾಪ ರಾಹುಲ್ ಗಾಂಧಿ ಸುಪ್ರೀಂ ಕೋರ್ಟ್ ಎದುರು ಮಂಡಿ ಊರಿ ಕ್ಷಮೆಯನ್ನ ಕೇಳುವಂತಹ ಪರಿಸ್ಥಿತಿ ಬರುತ್ತೆ. ಇನ್ನು ಸುಳ್ಳು ನಂಬರ್ 2, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ದಟ್ ಈಸ್ HAL, ಇದನ್ನ ದುರ್ಬಲಗೊಳಿಸಿದ್ದೆ ಮೋದಿಜಿ. ಹೀಗಂತ ಒಂದು ಸುಳ್ಳನ್ನ ಬಿತ್ತಿ ಬೆಳೆಸಿದ್ದು ಇದೇ ದಿ ಗ್ರೇಟ್ ರಾಹುಲ್ ಗಾಂಧಿ. ರಫೇಲ್ ಡೀಲ್ಗೋಸ್ಕರ ಮೋದಿಜಿ HAL ಕಂಪನಿಯನ್ನ ನಿರ್ಲಕ್ಷ್ಯ ಮಾಡ್ತಾರೆ. ಸರ್ಕಾರಿ ಸ್ವಾಮ್ಯದ HALಗಿಂತ ಇವರಿಗೆ ಪ್ರೈವೇಟ್ ಕಂಪನಿಗಳೇ ಆದ್ಯತೆ ಆಗ್ಬಿಡ್ತು. HAL ಸಂಸ್ಥೆಯನ್ನ ಮುಚ್ಚೋ ಹಂತಕ್ಕೆ ತಂದುಬಿಟ್ರು. ಹೀಗಂತ ಮೋದಿಜಿ ಮೇಲೆ ಗೂಬೆಯನ್ನು ಕೂರಿಸ್ತಾರೆ. ಯಾರು? ರಾಹುಲ್ ಬಾಬಾ. ಆದ್ರೆ ಸತ್ಯ ಏನು? ಮೋದಿಜಿ ಅವಧಿಯಲ್ಲಿ HAL ಏನಿದೆ ಅದು ಕಾಂಗ್ರೆಸ್ ಅವಧಿಯಲ್ಲಿ ಇದ್ದದಕ್ಕಿಂತ ಬಲಿಷ್ಠವಾಗಿ ಬೆಳೆದು ನಿಂತಿದೆ. 2019ರಲ್ಲಿ HAL ಗಳಿಸಿರುವಂತಹ ಲಾಭ ಎಷ್ಟು ಗೊತ್ತಾ? 2346 ಕೋಟಿ ರೂಪಾಯಿ. ಇನ್ನು 2024ರಲ್ಲಿ HAL ನ ಲಾಭ 7595 ಕೋಟಿ ರೂಪಾಯಿ. ಈಗ ನೀವೇ ಹೇಳಿ, ಮೋದಿಜಿ HAL ಅನ್ನ ಹಾಳು ಮಾಡಿದ್ರ? ರಾಹುಲ್ ಗಾಂಧಿ ಮಾತಲ್ಲಿ ಒಂಚೂರಾದ್ರೂ ಸತ್ಯ ಇತ್ತ? ಇನ್ನು ಸುಳ್ಳು ನಂಬರ್ 3, ಮೋದಿಜಿಯಿಂದಾಗಿ LIC ಮತ್ತು SBI ಇವೆರಡು ಕೂಡ ದುರ್ಬಲವಾಗಿ ಹೋಯಿತು. ಇದು ರಾಹುಲ್ ಗಾಂಧಿ ಬಿತ್ತಿದಂಥ 3ನೇ ಸುಳ್ಳು. 2023ರಲ್ಲಿ ಹಿಂಡನ್ಬರ್ಗ್ ಮೂಲಕ ಒಂದು ವರದಿಯನ್ನು ರೆಡಿ ಮಾಡಿಸುವಂತಹ ಇದೇ ರಾಹುಲ್ ಗಾಂಧಿ ಅದರಲ್ಲಿ LIC ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮುಳುಗಿ ಹೋಯಿತು, ದಿವಾಳಿ ಆಗಿ ಹೋಯಿತು. ಈ ರೀತಿಯಾಗಿ ಪ್ರಾಜೆಕ್ಟ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಇದನ್ನು ನೋಡಿ ಇಡೀ ಇಂಡಿಯಾ ಪ್ಯಾನಿಕ್ ಆಗ್ಬಿಡುತ್ತೆ. ಶೇರ್ ಮಾರ್ಕೆಟ್ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಅದಾನಿ ಶೇರ್ಗಳು ಏಕಾಏಕಿ ಪಾತಾಳಕ್ಕೆ ಕುಸಿದು ಬೀಳುತ್ತೆ. ಆದರೆ ಇದು ಎಂತಹ ಡ್ಯಾಮೇಜಿಂಗ್ ಸುಳ್ಳು ಅಂತ ಹೇಳಿದ್ರೆ ಇದರ ಅಸಲಿಯತೆ ಏನಿದೆ ಅದು ಕೆಲವು ದಿನಗಳಲ್ಲಿ ಬಯಲಾಗ್ಬಿಡುತ್ತೆ. ಇವತ್ತಿಗೆ LICಯ ಪ್ರಾಫಿಟ್ 15% ಹೆಚ್ಚಿದೆ.
ಇನ್ನು SBI ಕೂಡ ತನ್ನ ಲಾಭವನ್ನ 20% ಹೆಚ್ಚು ಮಾಡಿಕೊಂಡಿದೆ. LIC ಕತೆ ಫಿನಿಶ್, SBI ಡಮಾರ್ ಹೀಗಂತ ಹೆದರಿಸಿದಂತಹ ರಾಹುಲ್ ಗಾಂಧಿ ಈಗ ಏನ್ ಹೇಳ್ತಾರೆ? ಸುಳ್ಳು ನಂಬರ್ 4. 2020ರಲ್ಲಿ ಹತ್ರಾಸ್ನಲ್ಲಿ ಒಬ್ಬ ದಲಿತ ಯುವತಿ ಸಾವಾಗುತ್ತೆ. ರಾಹುಲ್ ಗಾಂಧಿ ಮತ್ತು ಆತನ ಟೂಲ್ ಕಿಟ್ ಗ್ಯಾಂಗ್ ಇದನ್ನ ದಲಿತ ಹುಡುಗಿಯ ಗ್ಯಾಂಗ್ ರೇಪ್ ಅಂತ ಬಿಂಬಿಸಿ ಅಟ್ರಾಸಿಟಿಯ ಆಂಗಲ್ ಅನ್ನು ಕೊಡುತ್ತೆ. ಮೋದಿಜಿ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ನೀಡುವಂತ ಎಲ್ಲಾ ಪ್ರಯತ್ನವನ್ನು ಮಾಡ್ತಾರೆ. ಆದರೆ 2023ರಲ್ಲಿ ಹತ್ರಾಸ್ನ ಜಿಲ್ಲಾ ನ್ಯಾಯಾಲಯ ಇದು ಗ್ಯಾಂಗ್ ರೇಪ್ ಅಲ್ವೇ ಅಲ್ಲ ಅಂತ ತೀರ್ಪನ್ನ ಕೊಟ್ಟು ಅಮಾಯಕ ಆರೋಪಿಗಳನ್ನ ಬಿಡುಗಡೆ ಮಾಡುತ್ತೆ. ರಾಹುಲ್ ಗಾಂಧಿ ಸದೇ ಇಲ್ಲದೆ ಬೇರೆ ಇನ್ನು ಯಾವ ಸುಳ್ಳು ಬಿತ್ತೋದು ಅಂತ ಹೊರಟು ನಿಂತು ಬಿಡ್ತಾರೆ. ಇನ್ನು ಸುಳ್ಳು ನಂಬರ್ 5. 2020-21ರಲ್ಲಿ ರೈತರ ಹೋರಾಟ ಅಂತ ಒಂದು ನಕಲಿ ಪ್ರತಿಭಟನೆಯನ್ನ ಇದೇ ರಾಹುಲ್ ಗಾಂಧಿ ಅಂಡ್ ಟೀಮ್ ಹುಟ್ಟು ಹಾಕ್ತಾರೆ. 2 ಕೋಟಿ ನಕಲಿ ಸಹಿಗಳನ್ನ ಸಂಗ್ರಹ ಮಾಡುವಂತಹ ರಾಹುಲ್ ಗಾಂಧಿ ಕೃಷಿ ಕಾಯ್ದೆಯ ವಿರುದ್ಧ 2 ಕೋಟಿ ರೈತರು ಇದ್ದಾರೆ ಅಂತ ಬಿಂಬಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆದರೆ 2022ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಪ್ಯಾನಲ್ ಅನ್ನು ರೆಡಿ ಮಾಡಿ ಇದರ ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳುತ್ತೆ. ಪ್ಯಾನಲ್ ಕೊಡುವಂತಹ ವರದಿಯಲ್ಲಿ ರಾಹುಲ್ ಗಾಂಧಿಯ ಸುಳ್ಳು ಬಟಾ ಬಯಲಾಗುತ್ತೆ. 100ಕ್ಕೆ 85 ಮಂದಿ ರೈತರು ಮೋದಿಜಿ ಕೃಷಿ ಕಾಯ್ದೆ ಪರ ಇದ್ದಾರೆ ಅನ್ನುವಂತಹ ಸತ್ಯ ಆ ಮೂಲಕ ಅನಾವರಣ ಆಗುತ್ತೆ. ರಾಹುಲ್ ಗಾಂಧಿ ಪಾಪ ಏನ್ ಮಾಡ್ತಾರೆ? ಮತ್ತೆ ಅದೇ ಸುಳ್ಳಿನ ಫ್ಯಾಕ್ಟರಿ ಕಡೆಗೆ ಓಡೋಡ್ ಹೋಗ್ತಾರೆ. ಸುಳ್ಳು ನಂಬರ್ 6. ಕರ್ನಾಟಕದಲ್ಲಿ ಬಿತ್ತಿದಂತಹ 40% ಕಮಿಷನ್ ಅನ್ನುವಂತಹ ಆರೋಪ ಇದು ಪ್ಯೂರ್ಲಿ ಸುಳ್ಳು. ವಿಧಾನಸಭಾ ಎಲೆಕ್ಷನ್ ಗೆಲ್ಲೋದಕ್ಕೆ 2023ರಲ್ಲಿ ರಾಹುಲ್ ಗಾಂಧಿಯ ಸ್ಟ್ರಾಟಜಿ ಟೀಮ್ ಒಂದು ಸುಳ್ಳನ್ನ ಬಿತ್ತುತ್ತೆ. ಎಲ್ಲಾ ಕಾಮಗಾರಿ, ಎಲ್ಲಾ ಗುತ್ತಿಗೆ, ಅದೇ ರೀತಿ ಅನುದಾನಗಳಲ್ಲಿ ಬಿಜೆಪಿ ಸರ್ಕಾರ 40% ಕಮಿಷನ್ ಅನ್ನ ಹೊಡಿತಾ ಇದೆ. ಹೀಗಂತ ದೊಡ್ಡ ಮಟ್ಟದಲ್ಲಿ ಆ ಸುಳ್ಳನ್ನು ಬಿತ್ತುತ್ತಾರೆ. ಇದನ್ನ ನಂಬುವಂತಹ ಜನ ಇದಾರಲ್ಲ, ಅವರು ಬಿಜೆಪಿಯನ್ನ ತಿರಸ್ಕರಿಸಿ ಕಾಂಗ್ರೆಸ್ ಕೈಗೆ ಅಧಿಕಾರವನ್ನು ಕೊಟ್ಟು ಬಿಡ್ತಾರೆ. ಆದ್ರೆ ಕಾಂಗ್ರೆಸ್ ಈ ಆರೋಪವನ್ನ ತನಿಖೆಯ ಮೂಲಕ ಪ್ರೂವ್ ಅಂತೂ ಮಾಡಲ್ಲ. ಯಾಕಂತ ಹೇಳಿದ್ರೆ ಅದು ಸುಳ್ಳು ಆರೋಪ ಅಂತ ಅವ್ರಿಗೆ ಗೊತ್ತಿತ್ತಲ್ವೇ. ಬಟ್ ಬಿಜೆಪಿ ಇದನ್ನ ತನ್ನ ಅವಧಿಯಲ್ಲೇ ಲೋಕಾಯುಕ್ತಕ್ಕೆ ಕೊಟ್ಟಾಗಿತ್ತು. ಅದರ ವರದಿ ಈಗ ಬಂದಿದೆ. ಬಿಜೆಪಿ ಮೇಲೆ ಮಾಡಿದಂಥ ಆರೋಪ ಸುಳ್ಳು ಹೀಗಂತ ಆ ವರದಿಯಲ್ಲಿ ಮೆನ್ಷನ್ ಆಗಿದೆ. ರಾಹುಲ್ ಗಾಂಧಿ ಮಿಷನ್ ಅಂತೂ ಅಕಂಪ್ಲಿಷ್ ಆಯ್ತಲ್ವಾ, ಅದು ಸಕ್ಸಸ್ ಆಯ್ತಲ್ವಾ. ಈಗ ಅದು ಸುಳ್ಳು ಅಂತ ಗೊತ್ತಾದ್ರೆ ನಮಗೇನಾಗಬೇಕು? ಪರವಾಗಿಲ್ಲ ಬಿಡಿ ಅಲ್ವಾ. ಸುಳ್ಳು ನಂಬರ್ 7. CAA ಬಗ್ಗೆ ಸುಳ್ಳನ್ನ ಹೇಳಿ ಭಯವನ್ನ ಹುಟ್ಟಿಸಿದ್ದು ಅಂಡ್ ಆ ಮೂಲಕ ಗಲಾಟೆಯನ್ನು ಎಬ್ಬಿಸಿದ್ದು ಇದೇ ರಾಹುಲ್ ಗಾಂಧಿ ಅಂಡ್ ಟೀಮ್. ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಗೆ ತಂದು ಮುಸಲ್ಮಾನರೆಲ್ಲರನ್ನ ದೇಶದಿಂದ ಓಡಿಸ್ಬಿಡ್ತಾರೆ. ಎಲ್ಲ ಕಡೆ ಮುಸಲ್ಮಾನರನ್ನ ರೊಚ್ಚಿಗೆಬ್ಬಿಸಿದ್ದು ಇದೇ ರಾಹುಲ್ ಗಾಂಧಿ ಟೂಲ್ ಕಿಟ್ ಗ್ಯಾಂಗ್. ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಗೆ ತಂದು ಎಲ್ಲಾ ಮುಸಲ್ಮಾನರನ್ನ ದೇಶದಿಂದ ಓಡಿಸ್ಬಿಡ್ತಾರೆ. ಹೀಗಂತ ಎಲ್ಲಾ ಕಡೆ ಮುಸಲ್ಮಾನರನ್ನ ರೊಚ್ಚಿಗೆಬ್ಬಿಸಿದ್ದು ಇದೇ ರಾಹುಲ್ ಗಾಂಧಿ ಟೂಲ್ ಕಿಟ್ ಗ್ಯಾಂಗ್. ಅಸ್ಸಾಂ ಚುನಾವಣೆಗೂ ಕೂಡ ಇದನ್ನ ಅಸ್ತ್ರವನ್ನಾಗಿ ಬಳಸ್ಕೊಳ್ತಾರೆ. ಯಾರು? ಇದೇ ರಾಹುಲ್ ಗಾಂಧಿ ಅಂಡ್ ಟೀಮ್. ಆದ್ರೆ ಪೌರತ್ವ ತಿದ್ದುಪಡಿ ಕಾಯ್ದೆಯಲ್ಲಿ ಯಾರ ಪೌರತ್ವವನ್ನು ಕೂಡ ಹಿಂತೆಗೆದುಕೊಳ್ಳೋದಕ್ಕೆ ಅವಕಾಶ ಇರಲಿಲ್ಲ. ಯಾರನ್ನ ಕೂಡ ಇಲ್ಲಿಂದ ಓಡಿಸುವಂತ ಉದ್ದೇಶ ಕೂಡ ಇರಲಿಲ್ಲ. ಎಲ್ಲರಿಗೂ ಅಧಿಕೃತ ಪೌರತ್ವವನ್ನ ನೀಡೋದು ಅಂಡ್ ಆನ್ ರೆಕಾರ್ಡ್ಸ್ ಅದನ್ನ ತರೋದು, ಇದು ಆ ಕಾಯ್ದೆ ಉದ್ದೇಶ ಆಗಿತ್ತು. ಬಟ್ ಏನ್ ಮಾಡೋದು? ಜನರಿಗೆ ಅರ್ಥ ಆಗಬೇಕಲ್ವೇ. ಸುಳ್ಳು ನಂಬರ್ 8. ಲೋಕಸಭಾ ಚುನಾವಣೆ ಟೈಮಲ್ಲಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭಕ್ಕೆ ದ್ರೌಪದಿ ಮುರ್ಮು ಅವರನ್ನ ಆಹ್ವಾನಿಸಿಲ್ಲ. ಹೀಗಂತ ಒಂದು ಸುಳ್ಳನ್ನ ಇದೇ ರಾಹುಲ್ ಗಾಂಧಿ ಬಣ ಹರಿಬಿಡುತ್ತೆ. ದ್ರೌಪದಿ ಮುರ್ಮು ಅವರು ಬುಡಕಟ್ಟು ಜನಾಂಗದವರು, ಅದಕ್ಕೆ ಬಿಜೆಪಿ ಅವರನ್ನ ದೂರ ಇಟ್ಬಿಡ್ತು ಹೀಗಂತ ಬಹಳ ಚೆನ್ನಾಗಿ ಕಥೆಯನ್ನ ಕಟ್ತಾರೆ. ಆದರೆ ಜನವರಿ 2024 12ನೇ ತಾರೀಕು
ರಾಮ ಮಂದಿರ ನಿರ್ಮಾಣ ಸಮಿತಿ ಪರ್ಸನಲ್ ಆಗಿ ದ್ರೌಪದಿ ಮುರ್ಮು ಅವರನ್ನ ಭೇಟಿ ಮಾಡಿ ಅವರನ್ನ ಇನ್ವೈಟ್ ಮಾಡುತ್ತೆ. ಇದನ್ನ ರಾಹುಲ್ ಗಾಂಧಿ ತಿರುಚುವಂತಹ ಪ್ರಯತ್ನವನ್ನ ಮಾಡ್ತಾರೆ. ವೀಕ್ಷಕರೇ, ರಾಹುಲ್ ಹೇಳಿದ 8 ಸುಳ್ಳುಗಳು ಹೀಗಂತೊಂದು ಪುಸ್ತಕವನ್ನ ಮಾಡದಿದ್ರೆ ಅದು ಕನಿಷ್ಠ ಅಂದ್ರೂ ಒಂದು 8 ವಾಲ್ಯೂಮ್ಗಳಲ್ಲಿ ಬರಬೇಕಾಗತ್ತೆ. ನಾನಿವತ್ತಿನ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ 8 ಸುಳ್ಳುಗಳನ್ನು ಮಾತ್ರ ಇಲ್ಲಿ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನೂ 8 ಸುಳ್ಳುಗಳ ಬಗ್ಗೆ ಖಂಡಿತವಾಗ್ಲೂ ನಿಮಗೆ ಹೇಳ್ತೀನಿ. ಆ ಮೂಲಕ ಸತ್ಯ ಏನು ಅನ್ನುವಂಥದ್ದನ್ನು ಕೂಡ ನಿಮಗೆ ನಾನು ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಇದು ನಮಗೆಲ್ಲರಿಗೂ ಕೂಡ ನೆನಪಲ್ಲಿ ಇರಲೇಬೇಕಾದಂತಹ ಸಂಚಿಕೆ. ಅಪಾಯಕಾರಿ ಸುಳ್ಳುಗಳ ಮೂಲಕ ಈ ದೇಶದ ಜನರ ದಿಕ್ಕನ್ನು ತಪ್ಪಿಸ್ತಾ ಇರುವಂತಹ ರಾಹುಲ್ ಗಾಂಧಿಯ ಬಣ್ಣ ಜನರಿಗೆ ಅರ್ಥ ಆಗಲೇಬೇಕು ಅಂತ ಹೇಳಿದ್ರೆ ಈ ಸಂಚಿಕೆಯನ್ನ ದಯವಿಟ್ಟು ಶೇರ್ ಮಾಡಿ. ಇದರ ಮುಂದಿನ ಭಾಗವನ್ನ ದಯವಿಟ್ಟು ತಪ್ಪದೆ ನೋಡಿ. ಕಾಯ್ತಾ ಇರಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.